ಒಂದು ಬೇರೆ ಏನೋ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನಾನು ಘೋಷಣೆ ಮಾಡ್ತೀನಿ. ಎಲ್ಲ ಫಿಕ್ಸ್ ಆಗಿದೆ. ಅವರಿಂದ ನೋಟ್ ಕೂಡ ಟೈಮ್ನು ಕೂಡ ಕೇಳಿದ್ದೀನಿ. ಅದು ಈ ಹೇಳ್ತಾರಲ್ಲ ಟೈಮ್ ಕೂಡ ಬರಬೇಕಂತ, ಅದು ಕೂಡ ಬಂದಿದೆ. ಅದು ಮಕ್ಕಳ ಭವಿಷ್ಯಕ್ಕೋಸ್ಕರ ಇರೋದ್ರಿಂದ ಮಕ್ಕಳನ್ನು ಇಟ್ಕೊಂಡು ಮಾಡಬೇಕು. ಅದು ರಾಜ್ಯದಲ್ಲಿ ಮಾಡೋದು ಬೇಡ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಮಕ್ಕಳನ್ನ ಈ ಹಾಲಿಡೆಗೆ ಹೋಗಿದ್ದಾವೆ. ಈಗ ನಾವು ಅವ್ರನ್ನೆಲ್ಲ ಹೋಗಿ ನೀವೆಲ್ಲ ಬಂದಿಲ್ಲಿ ಕುತ್ಕೊಳ್ರಿ ಮುಖ್ಯಮಂತ್ರಿಗಳು ಎದುರುಗಡೆ ಅಂದರೆ ಅವರೆಲ್ಲ ಬೈಕತ್ತಾರೆ. ನೀವು ಟಿವಿಯಲ್ಲಿ ತೋರಿಸೋರು ನಿಮ್ಮನ್ನು ಬೈಕತ್ತಾರೆ. ನಿಮ್ಮನ್ನು ಬೈಬಾರ್ದು, ನನ್ನೂ ಬೈಬಾರ್ದು, ಮುಖ್ಯಮಂತ್ರಿಗಳು ಬೈಬಾರ್ದು. ಯಾಕಂದ್ರೆ ಒಳ್ಳೆ ರೀತಿ ರಿಸಲ್ಟ್ ಕೊಟ್ಟಿರೋದ್ರಿಂದ ಒಳ್ಳೆ ರೀತಿ ಕಾರ್ಯಕ್ರಮನ ಶಿವಮೊಗ್ಗದಿಂದ ಇಡೀ ರಾಜ್ಯಕ್ಕೆ ಕೊಡ್ತಕ್ಕಂಥ ಹೆಮ್ಮೆ ನಿಮಗೆಲ್ಲರಿಗೂ ಇರ್ತದೆ. ಅದನ್ನು ಕಾರಣಕರ್ತರಾಗ್ತೀರಿ. ಅದಕ್ಕೆಲ್ಲರೂ ಕೂಡ ನಾವು ಕೂಡ ಕಾರಣಕರ್ತರಾಗ್ತೀವಿ. ಇಲ್ಲ, ಅದು ಯಾವಾಗ ಹೇಳಿದ್ದವರು ಅವ್ರು ಹೇಳಿ 1.5 ತಿಂಗಳಾಯ್ತು. ಸಿ ಇಟ್ಸ್ ಅ ಓಲ್ಡ್ ಇದು. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ ದೇ ಹ್ಯಾವ್ ಇಂಪ್ರೂವ್ಡ್ ಇಲ್ವೋ ಇಲ್ಲ. 29% ಇಂಪ್ರೂವ್ ಮಾಡಿದ್ದಾರೆ. 28% ಗುಲ್ಬರ್ಗ, ದೋ ಇಟ್ ಇಸ್ ಲಾಸ್ಟ್. ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಕಡೆ ಭಾಗದಲ್ಲಿ. ಸೊ ಶಿಕ್ಷಕರ ಕೊರತೆ ಜನರಲ್ ಆಗೇ ಇದೆ, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಅತಿ ಶಿಕ್ಷಕರನ್ನು ಕೊಟ್ಟಿರೋದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದರೆ ಇವಾಗ ನೇಮಕಾತಿನೂ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆನೂ ಕೂಡ ಹೆಚ್ಚು ಕಮ್ಮಿ ಫೈನಲ್ ಮಾಡಿ ಇವತ್ತು ನಾಳೆ ನಾಡ್ದು ಒಳಗೆ ನೋಟಿಫಿಕೇಶನ್ ಮಾಡ್ತೀನಿ ಅಂತ ನಾನು ಮುಖ್ಯಮಂತ್ರಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಆ ನೋಟಿಫಿಕೇಶನ್ ಆಗಿಬಿಟ್ರೆ ಈ ಸಿಂಧು ನಿಮಗೆ ರೋಸ್ಟರು ಇದೆಲ್ಲ ಬರ್ತದೆ. ಅದೊಂದು ಆಗಿಬಿಟ್ರೆ ನಾವು ಬೇಗ ಇದು ಮಾಡ್ತೀವಿ. ಶಿಕ್ಷಣ ಇಲಾಖೆ ವಿಲ್ ಬಿ ಬೆಟರ್ ದೆನ್ ಬಿಫೋರ್. ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ನಾನು ಕೂಡ ಅದನ್ನು ರಿಸಲ್ಟ್ ಕೊಟ್ಟಿದ್ದೀನಿ. ನಾನಲ್ಲ, ಮಕ್ಕಳು ಕೊಟ್ಟಿದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್. ಮಕ್ಕಳಿಗೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ನನ್ನ ಇಲಾಖೆಯಲ್ಲಿ ಹೆಂಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಟೀಕಾ ಟಿಪ್ಪಣಿದಾರರಿಗೂ ಕೂಡ ಉತ್ತರವನ್ನು ಮಕ್ಕಳೇ ಕೊಟ್ಟಿದ್ದಾರೆ.